ಭಕ್ತಾದಿಗಳಲ್ಲಿ ವಿನಂತಿ, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಶ್ರೀ ರಂಗನಾಥ ಸ್ವಾಮಿಯ ಉತ್ಸವ ಪ್ರಾರಂಭವಾಗಲಿದೆ. ದಯವಿಟ್ಟು ಎಲ್ಲರೂ ಸಹಕರಿಸಬೇಕು ಅಂತ ಕೇಳಿಕೊಳ್ತೇನೆ. ಅಕ್ಕ ಅಕ್ಕ ಹೂ ತಗೊಳ್ಳಿ ಅಕ್ಕ, ಹೂ ತಗೊಳ್ಳಿ ಅಕ್ಕ. ನಿನ್ನ ಗಲೀಜ್ ಕೈಯಿಂದ ಎಲ್ಲ ನನ್ನನ್ನು ಮುಟ್ಬೇಡ ಅಕ್ಕ ಪ್ಲೀಸ್, ಒಂದೇ ಒಂದು ಹೂವ ತಗೊಳಕ್ಕ, ಒಂದೇ ಒಂದು ಹಾರ ತಗೊಳಕ್ಕ. ನಿನಗೆ ಒಂದ್ಸಲಿ ಹೇಳಿದ್ರೆ ಅರ್ಥ ಆಗಲ್ವಾ? ಹೋಗ ಆ ಕಡೆ. ಮುಳ್ಳಿನ ಮನಸ್ಸಿರೋರಿಗೆ ಹೂವಿನ ಬೆಲೆ ಗೊತ್ತಾಗಲ್ಲಮ್ಮ. ಎಷ್ಟು ಒಂದು ಹಾರದ ಬೆಲೆ? 70 ರೂಪಾಯಿ ಅಣ್ಣ. ಇಷ್ಟು ಹಾರನ್ನು ನನಗೆ ಕೊಡ್ತೀಯಾ? ಇಷ್ಟುನಾ? ಸರಿ ಅಣ್ಣ. ಉಡ್ಬಿಳ ಹಾರಿ ಬಂದೆ. ರೀ ಅಕ್ಕ ಕೇಳಿದ್ರೆ ಇಷ್ಟು ಹೂವ ನಾನೇ ತಗೊಂಡಿದ್ದು ಅಂತ ಹೇಳ್ಬೇಕು. ಆಯ್ತು. ನಿನ್ ಮಗಳಲ್ಲಿ ಅಲ್ಲಿ ಹೋದ್ಲಲ್ಲ ರಿತು, ರಿತು ಪುಟ. ಅಮ್ಮ ಬಾಮ್ಮ. ಹಾ ಬಂದೆ. ಅಲ್ಲಿ ಏನೇ ಮಾಡ್ತಿದ್ದೆ? ಅದೇ ಅಮ್ಮ, ಆ ಹುಡುಗಿ ಫುಲ್ ಟ್ಯಾನ್ ಆಗ್ಬಿಟ್ಟಿದ್ಲು ಓಡಾಡಿ ಓಡಾಡಿ, ಅದಕ್ಕೆ ಆಮೇಲೆ ಸಿಗು ಅಂತ ಹೇಳ್ಬಿಟ್ಟು ಬಂದೆ. ತಾಯಿ ಬಂದಿರೋದು ದೇವಸ್ಥಾನಕ್ಕೆ, ನಿನ್ನ ಬ್ಯೂಟಿ ಪಾರ್ಲರ್ನ ಮನೇಲೆ ಬಿಟ್ಬರು ತಾನೆ? ಸರಿ ಸರಿ ಬನ್ನಿ, ನಡೆ ಮುಂದೆ. ಒಂದ್ ನಿಮಿಷ. ಮೊದಲನೇ ಮರ್ಯಾದೆ ಏನೇ ಇದ್ರು ನಮ್ಮ ಅಣ್ಣನಿಗೆ. ಇದಲ್ವಾ ಪ್ರೀತಿ? ಹೆಸರಿಗೆ ತಕ್ಕನಾಗಿ ಇಬ್ರು ರಾಮಲಕ್ಷ್ಮಣರ ತರನೇ ಕಾಣಿಸ್ತಾ ಇದ್ದಾರೆ. ಅಂದಂಗೆ ರಾಮಚಂದ್ರ ರಾಯರು ಬಂದ್ರು ನೋಡಿ. ಅಯ್ಯೋ, ಇದೆಲ್ಲ ಏಕೆ? ಪ್ರಪಂಚದಲ್ಲಿ ಅವನಿಗಿಂತ ದೊಡ್ಡವರು ಯಾರೂ ಇಲ್ಲ ಅಂತ ನಂಬಿರೋ ನಾನು. ಅವನ ಸನ್ನಿಧಾನದಲ್ಲಿ ಹಾರ ಹಾಕಿಸ್ಕೊಳ್ಳೋದಕ್ಕೆ ಅವನಿಗಿಂತ ದೊಡ್ಡವನು ನಾನಲ್ಲ. ಯಜಮಾನ್ರೆ, ನಮ್ಮದೊಂದು ಕೋರಿಕೆ ಇದೆ. ಏನದು? ಇವತ್ತು ನಡೆಯೋ ಉತ್ಸವಕ್ಕೆ ಉತ್ಸವ ಮೂರ್ತಿನ ನಿಮ್ಮ ಅಮೃತ ಹಸ್ತದಿಂದ ಪಲ್ಲಕ್ಕಿ ಇಡಬೇಕು ಅಂತ ನಮ್ಮೆಲ್ಲರೂ ಅಪೇಕ್ಷೆ. ಅಯ್ಯೋ, ದೇವರ ಸೇವೆಗೆ ಇಲ್ಲ ಅನ್ನೋದುಂಟೆ, ಅದು ನಮ್ಮ ಸೌಭಾಗ್ಯ. ಅಗತ್ಯವಾಗಿ ಆಗಬಹುದು. ನಡಿ. ಎಂಥ ಕುಟುಂಬ ಸ್ವಾಮಿ ಅವ್ರದ್ದು. ತಮ್ಮ ಅವ್ರಿಗೆ ಹಾರ ಹಾಕಕ್ಕೆ ಹೋದ್ರೆ ಅಣ್ಣ ಅವ್ರಿಗೆ ಗೌರವ ಮೊದಲು ಸಲ್ಲಬೇಕು ಅಂತಾರೆ. ರಾಮಚಂದ್ರ ರಾಯರು ದೇವ್ರಿಗಿಂತ ದೊಡ್ಡವ್ರು ಯಾರೂ ಇಲ್ಲ ಅಂತ ಹೇಳ್ತಾರೆ. ಅಷ್ಟೇ ಹೇಳ್ತಾರ, ತುಂಬುತ್ಬಿಡ ತುಳ್ಕಲ್ಲ ಅಂತ. ಕೀರ್ತನ, ಏನಿದೆ ನಿನ್ನ ಅವತಾರ? ದೇವಸ್ಥಾನಕ್ಕೆ ಹೀಗೆ ಬರೋದಾ? ಯಾಕೆ? ಏನಾಗಿದೆ ನನ್ನ ಅವತಾರಕ್ಕೆ? ಚೆನ್ನಾಗೇ ಇದೆಯಲ್ಲ. ಓ, ನಿನ್ ತರ ಹಳೆ ಕಾಲದ ಗೌರಮ್ಮನ್ ತರ ಬರ್ಬೇಕಿತ್ತಾ? ಕಾಲ ಯಾವ್ದಾದ್ರೇನು, ಹೆಣ್ಣು ಹೆಣ್ಣೆ. ಹೆಣ್ಣು ನಮ್ಮ ಸಂಸ್ಕೃತಿ ಸಂಪ್ರದಾಯದ ಪ್ರತೀಕ. ದೇವಸ್ಥಾನಕ್ಕೆ ಬರೋವಾಗ್ಲಾದ್ರೂ ಮೈ ಮುಚ್ಚೋ ಹಾಗೆ ಸೀರೆ ಉಟ್ಕೊಂಡು ತಲೆ ಕೂದಲು ಕಟ್ಕೊಂಡು ಲಕ್ಷಣವಾಗಿ ಬರಬಾರ್ದಿತ್ತಾ? ಅಮ್ಮ, ಶುರು ಮಾಡದ್ಯಾ ನೀನ್ ಪುರಾಣನ? ಈಗೇನು ನಾನು ಈ ತರ ಬಂದ್ರೆ ನೀನ್ ದೇವ್ರು ನನ್ನನ್ನು ಒಳಗ್ ಸೇರ್ಸಲ್ಲ ಅಂತಿದ್ನಾ? ದೇವರಲ್ಲ, ನಾನ್ ಹೇಳ್ತಾ ಇದ್ದೀನಿ. ಈ ಅವತಾರದಲ್ಲಿ ಬರೋದಾದ್ರೆ ನೀನ್ ಬರಬೇಡ. ಅಮ್ಮ ಅಮ್ಮ, ಈ ದರಿದ್ರ ಹೂ ಎಲ್ಲಿ ಹುಡುಕ್ಲಿ ನಾನು ಇವಾಗ? ರಾಯರೇ, ನಿಮ್ಮ ಮಗನ ಮದುವೆ ಬಗ್ಗೆ ಯೋಚಿಸ್ತಿದ್ದೀರಾ ಅಂತ ಗೊತ್ತಾಯ್ತು.
ಹೌದು ಗುಂಡಾಚಾರ್ರೆ, ಹುಡುಗಿ ನೋಡ್ತಾ ಇದ್ದೀವಿ. ಅದೃಷ್ಟ ಅನ್ನೋ ಹಾಗೆ ಇವತ್ತೇ ನಮ್ಮ ದೇವಸ್ಥಾನಕ್ಕೆ ಶಂಕರ ಶಾಸ್ತ್ರಿಗಳು ಬಂದಿದ್ದಾರೆ. ಅಂಜನಾದ್ರಿ ಮಠದಲ್ಲಿ ಇರ್ತಾರಲ್ಲ ಅವ್ರು ತಾನೆ? ಹೌದು. ಅವ್ರ ಬಗ್ಗೆ ಅವ್ರು ಹೇಳೋ ಭವಿಷ್ಯದ ಬಗ್ಗೆ ನಾವೆಲ್ಲ ತುಂಬಾ ಕೇಳಿದೀವಿ, ಆದ್ರೆ ಅವ್ರ ದರ್ಶನ ಆಗಿಲ್ಲ. ಅವ್ರು ಹೇಳೋ ಭವಿಷ್ಯ ಸುಳ್ಳೇ ಆಗಿಲ್ಲ ಅಂತಾರೆ ಜನ. ನೀವು ಒಂದ್ಸಲ ನಿಮ್ಮ ಮಗನ ಬಗ್ಗೆ ಅವ್ರ ಹತ್ರ ಕೇಳ್ಬೋದಲ್ಲ? ಖಂಡಿತವಾಗಿ ಕೇಳೋಣ. ಡಾರ್ಲಿಂಗು ಅಲ್ಲೇನೋ ಶಾಸ್ತ್ರಿ ಜಾತಕ ಗೀತಕ ಅಂತ ಹೇಳ್ತಿದ್ದಾರೆ ಅಲ್ಲ. ನನ್ನ ತಂಗಿ ಏನು ಕಡಿಮೆ ಆಗಿದೆ, ಕೈಯಲ್ಲಿ ಬೆಣ್ಣೆ ಇಟ್ಕೊಂಡು ತುಪ್ಪದಗೋಸ್ಕರ ಊರೆಲ್ಲ ಹುಡುಕ್ತಿದ್ದ. ನಾನು ಈ ಮನೆ ಅಳಿಯ ಎಲ್ಲರೂ ಸೇರಿಕೊಂಡು ನನ್ನನ್ನು ಮೂಲೆ ಗುಂಪು ಮಾಡಿದ್ದಾರೆ. ಡಾರ್ಲಿಂಗು, ನಾನು ಮೂಲೆಯಿಂದ ಎದ್ದು ಮೇಲೆ ಬರಬೇಕು ಅಂದರೆ ನನ್ನ ತಂಗಿ ಈ ಮನೆ ಸೊಸೆ ಆಗಲೇಬೇಕು. ಡಾರ್ಲಿಂಗು ಬರ್ತಾಳೆ. ನಿನ್ನ ತಂಗಿಗಲ್ದೆ ನಮ್ಮನೆ ಸ್ಟೇಟಸ್ಗೆ ಸರಿದೂಗೋ ಯೋಗ್ಯತೆ ಇನ್ಯಾರಿಗೂ ಇಲ್ಲ. ಸೂಪರ್ ಡಾರ್ಲಿಂಗು, ನಿನ್ನನ್ನೇ ನಂಬಿದ್ದೀನಿ, ಅದಕ್ಕೆ ಸುಮ್ಮನಿದ್ದೀನಿ. ಇಲ್ಲ ಅಂದಿದ್ರೆ ಇಷ್ಟೊತ್ತಲ್ಲಿ ಈಗಲೂ ಸುಮ್ಮನೆ ಇದ್ಬಿಡು. ಸುಮ್ಮನೆ ನಾನು ಹಿಂದೆ ಬಾ. ಮದುವೆ ಆದಾಗಿನಿಂದ ಅದೇ ತಾನೇ ಮಾಡ್ತಿರೋದು. ಹೇಳಿ, ನಿಮ್ಮ ಮಗನಿಗೆ ಯಾವಾಗಿಂದ ಕನ್ಯೆನ ಹುಡುಕ್ತಾ ಇದ್ದೀರಾ? ತುಂಬಾ ದಿನದಿಂದ ಹುಡುಕ್ತಾ ಇದ್ದೀವಿ ಸ್ವಾಮಿ. ನಾವು ಹುಡುಕದೇ ಇರೋ ಊರಿಲ್ಲ, ನೋಡದೇ ಇರೋ ಹುಡುಗಿ ಇಲ್ಲ. ಆದರೂ ಯಾಕೋ ಕಂಕಣ ಬಲ ಕೂಡ್ ಬಂದಿಲ್ಲ. ಹಾಗಾಗಿ ನಿಮ್ಮನ್ನ ಒಂದ್ಸಾರಿ ಭೇಟಿ ಮಾಡಿದ್ರೆ ಒಳ್ಳೆ ಪರಿಹಾರ ಸಿಗುತ್ತೆ ಅಂತ ಬಂದ್ವಿ. ಅಷ್ಟು ದಿನದಿಂದ ಹುಡುಕಿದ್ರು ಕಂಕಣ ಬಲ ಕೂಡು ಬರಲಿಲ್ಲ ಅಂದ್ರೆ ನಿಮ್ಮ ಹುಡುಗನಿಗೆ ಏನಾದರೂ? ಅಯ್ಯೋ, ಹಾಗೇನಿಲ್ಲ ಸ್ವಾಮಿ. ನನ್ನ ಮಗ ಅಪ್ಪಟ ಬಂಗಾರ. ನೀವೇನಾದ್ರೂ ಅವನ್ ನೋಡಿದಿದ್ರೆ ಈ ಮಾತು ಹೇಳ್ತಾನೆ ಇರ್ಲಿಲ್ಲ. ಈಗಷ್ಟೇ ಪಾಲಿಶ್ ಮಾಡ್ಕೊಂಡ್ ಬಂದಿರೋ ಚಿನ್ನದ ತರ ಹಳಪಳ ಅಂತ ಹೊಳಿತಿರ್ತಾನೆ ನಮ್ಮ ಹುಡುಗ ಗುರುಗಳೇ. ರೂಪದಲ್ಲಿ ಆ ಮನ್ಮಥನೇ ಇವನ ಹತ್ರ ಬಂದು ಭಿಕ್ಷೆ ಕೇಳಬೇಕು ಆಗಿದ್ದಾನೆ. ಅವನ ಕಣ್ಣಲ್ಲಿರೋ ಕಾಂತಿಗೆ ಆ ಸೂರ್ಯ ಕೂಡ ಕೂಲಿಂಗ್ ಗ್ಲಾಸ್ ಹಾಕೊಂಡು ನೋಡ್ಬೇಕು ಅಂತೀನಿ. ಅವನೊಂಥರ ನಾಗರ ಹಾವು ರಾಮಾಚಾರಿ ಇದ್ದಂಗೆ. ಸಾಮಾನ್ಯವಾಗಿ ಹಾವನ್ನು ಕಂಡ್ರೆ ಜನ ಹೆದರ್ಕೋತಾರೆ, ಆದ್ರೆ ನಮ್ಮ ಮಗನ ಕಂಡ್ರೆ ಹಾವೇ ಹೆದರ್ಕೊಂಡ್ಬಿಡುತ್ತೆ. ಅವನ್ನ ಕೈಯಲ್ಲಿ ಹಿಡಿದು ಆಟ ಆಡಿಸೋ ಪ್ರಳಯ ಅಂತಕ ಅವನು. ಯಾರೇ ಇವನು? ಹಾವನ್ನೇ ಕೈಯಲ್ಲಿ ಹಿಡ್ಕೊಂಡ್ ಬಿಟ್ಟ. ಅವನಿಗೇನ್ ಭಯ ಆಗ್ತಿಲ್ವಾ? ಗಂಡ್ಸು ಅಂದ್ರೆ ನೀನೇ ಕಣ. ಮತ್ತೆ ನೀನು? ಏಯ್, ಯಾರವನ ತಲೆಗಳು ಉಳಿತವ. ಆಮೇಲೆ ಎಲ್ರು ಹಾವು ನೋಡಿ ಓಡೋಗ್ತಾ ಇದ್ರು, ಆದ್ರೆ ನನ್ನ ಬಾಮೈದ ಹಾವು ಗೆದ್ರದೆ ಧೈರ್ಯವಾಗಿ ಸ್ಟೈಲ್ ಆಗಿ ಹಾವು ಹಿಡ್ಕೊಂಡು ನಿಂತಿದ್ದಾನೆ. ನೀವೆಲ್ಲ ಯಾಕೆ ಒಳ್ಳೆ ಸುಮ್ಮನೆ ನಿಂತಿದ್ದೀರಾ? ನನ್ನ ಬಾಮೋಜಿನ ಕೈಲಿ ಹಾವಿದೆ, ನಿಮ್ ಕೈಲಿ ಏನಿದೆ? ಹೊಡಿರಿ ಚಪ್ಪಾಳೆ. ಹೀರೋ ಆದ್ರೆ ನೀನೇ ಬಾಮೈದ. ಬಾಮೈದ ಒಂದ್ ಸೆಲ್ಫಿ. ಬಾಮೈದ, ಹೆಣ್ಮಕ್ಳೆಲ್ಲ ಇಲ್ಲೇ ನೋಡ್ತಾವ್ರೆ. ಹೌದೌದು, ಬಿಲ್ಡಪ್ ಕೊಡೋ. ಈಗ ನೋಡು ಗಿಳಿ ಹೆಂಗ್ ಕೊಡ್ತೀನಿ ಅಂತವಾ. ನೋಡಿ ನೋಡಿ ಎಲ್ರು ನೋಡಿ. ಹಿಂದೆಂದು ನೋಡಿರಕ್ಕಾಗಲ್ಲ, ಮುಂದೆ ಎಂದು ನೋಡಿರಕ್ಕಾಗಲ್ಲ. ಗಿಳಿ ಆ ಸೆಲ್ಫಿ ಬೇಕಾ? ಬನ್ನಿ ಬನ್ನಿ, ಸೆಲ್ಫಿ ತಗೊಳ್ಳಿ. ಬನ್ನಿ ಬನ್ನಿ ಬನ್ನಿ. ಒಳ್ಳೆ ತರಕಾರಿ ಮಾರೋ ತರ ನನ್ನ ಮಾಡ್ತಾ ಇದೆಯಲ್ಲಪ್ಪ. ಅಯ್ಯೋ, ನಿಮ್ಗೆಲ್ಲ ಅರ್ಥ ಆಗಲ್ಲ. ಸುಮ್ಮನೆ ಗಿಳಿ ಆ ಬಿಟ್ಕೊಂಡು ಸುಮ್ಮನೆ ನಿಂತ್ಕೊಂಡ್ಬಿಟ್ರೆ ಎಲ್ರು ನೋಡೋದ್ ಬೇಡವಾ? ಬೇರೆ ನೋಡೋದು ಮುಖ್ಯ ಅಲ್ಲ ಬಾಮೈದ. ದಿವ್ಯಾ ಬಂದಿರ್ತಾಳಲ್ಲ, ಅವಳು ನೋಡೋದೇ ಮುಖ್ಯ. ಬಂದಿರ್ತಾಳೆ ಬಾಮೈದ. ಆ ಇನ್ಫಾರ್ಮೇಶನ್ ಗೊತ್ತಿರೋದಕ್ಕೆ ಅಲ್ವಾ ನಾವು ಇಷ್ಟೆಲ್ಲ ಪ್ಲಾನ್ ಮಾಡಿರೋದು. ಹಾಗಂತ್ಯ? ಹಾಗಿದ್ರೆ ಎಲ್ಲಿ ರೇಡಾರ್ ಕಣ್ಗೆ ದಿವ್ಯಾ ಕಾಣಿಸ್ತಾನೆ ಇಲ್ಲ? ಕಾಣಿಸ್ತಾಳೆ ಗೆಳೆಯ, ಆದ್ರೆ ಆತರ ಕಾಣಿಸೋದಕ್ಕೆ ನೀನ್ ಇನ್ನೂ ಏನಾದ್ರು ಥ್ರಿಲ್ಲಿಂಗ್ ಆಗಿ ಮಾಡ್ಬೇಕು. ಇನ್ನೂ ಥ್ರಿಲ್ಲಿಂಗ್? ನಿಧಾನ. ಬರೀ ಹಾವ್ ನಡ್ಕೊಂಡು ನಿಂತ್ಕೊಂಡ್ರೆ ಆಯ್ತದ? ಏನಾದ್ರು ಮಾಡು. ಹಾಗಂತ್ಯ? ಹಾಗಿದ್ರೆ ಬುಸ್ ಬುಸ್ ಅಂತಾರ ಹಾವ್ಗೆ ಪಕ್ಕಂತ ಕಿಸ್ಕೊಟ್ಬಿಡ್ಲಾ? ಬಾ ಬಾ.
ಗತ್ತು ಗಮ್ಮತ್ತು ಅಂದ್ರೆ ಈಗ ನೋಡು ಬಿಲ್ಡಪ್ ಹೆಂಗ್ ಜಾಸ್ತಿ ಮಾಡ್ತೀನಿ. ನೋಡಿ ನೋಡಿ ಎಲ್ರು ನೋಡಿ ನನ್ ಬಾಮೈದ ಅವ್ಗೆ ಕಿಸ್ ಕೊಡ್ತಾವನೆ. ತಲೆಗೆಲ್ಲ ಕೆಟ್ಟಿದೆಯಾ ನಿಮ್ಗೆ? ಕೊಡು ಕೊಡು ಇರೋ ಒಂದ್ ನಿಮಿಷ. Who is that? That's me. ಮೈದಾ ನೀನ್ ಯಾಕೆ ಬಂದು ನೋಡ್ಕೊಳ್ಳೋ ಸ್ವಲ್ಪ. ಏ ಪುಂಗಿ ಮ್ಯಾನ್ ನೀನ್ ಯಾಕೆ ಇಲ್ಲಿ ಬಂದೆ? ಅಲ್ಲೇ ನೆಂಟು ವರ್ಕೊಂಡು ಇರ್ಬೇಕು ತಾನೆ. ಮತ್ತಿನ್ನೇನು ಸ್ವಾಮಿ ಅಡ್ವಾನ್ಸ್ ನಾನು ಕೊಟ್ಟು ಬೇರೆ ಹತ್ರ ತರ್ಸ್ಕೊಂಡಿರ ತರ್ವಾ ಸ್ವಾಮಿ. ಹಾಗಿದ್ರೆ ಇದು ನಿಮ್ಮವಲ್ವಾ? ಇಲ್ಲ ನಾವು ಬ್ಯಾಗ್ನಲ್ಲೇ ಇದೆ. ಹಾಗಾದ್ರೆ ಇದು ಒರಿಜಿನಲ್ ಅವ ಇರ್ಬೋದೇನೋ. ಯೋ ಏನಯ್ಯ ನೀನು? ಕಚ್ಚಿದ್ರೆ ಡೈರೆಕ್ಟ್ ಸ್ವರ್ಗಾನೆ. ನಗ ಎಲ್ಲ ಶೇಕ್ ಆಗ್ತದೆ. ಏ ಅಲ್ಲಿ ನೋಡು ಹುಡುಗಿರೆಲ್ಲ ವಿಡಿಯೋ ಮಾಡ್ತಿದ್ದಾರೆ. ನೀನ್ ಈ ರೀತಿ ಎದುರ್ಕೊಂಡ್ರೆ ಇದನ್ನ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕ್ತಾರೆ. ಆಮೇಲೆ ನಿನ್ ಮರ್ಯಾದೆ ಹೋಗುತ್ತೆ. ಟ್ರೋಲ್ ಪೇಜಸ್ಗಳು ಇಂಥ ಕಂಟೆಂಟ್ಗೆ ಕಾಯ್ತಾ ಇರ್ತಾರೆ. ಅಕಸ್ಮಾತ್ ಈ ವಿಡಿಯೋನ ಏನಾದ್ರು ದಿವ್ಯಾ ನೋಡಿದ್ರೆ ಮುಗೀತು ಕತೆ. ಆವಲ್ ಹೋಗಿದ್ ಮಾನ ಪುಂಗಿ ಓದಿದ್ರು ಬರಲ್ಲ. ಹೋಗ್ತಾ ಇದ್ರೆ ಕಾಮಿಡಿ ಮಾಡ್ತಾ ಇದ್ಯಾ? ನಗ್ನಗ್ ತಗ್ಗಿ ಕೆಳಗೆ ಬಿಟ್ರು. ಆಗಲ್ಲ. ಇಷ್ಟೊತ್ತು ನಾನು ಅವನ್ನ ಇಟ್ಕೊಂಡಿದ್ದೆ. ಆದ್ರೆ ಈಗ ಆಮೇಲೆ ಇಟ್ಕೊಂಡಿದ್ದೆ. ನಮ್ಮವಲ್ಲ ನಮ್ಮ ಮಾತು ಕೇಳಲ್ಲ. ರೀ ಹಾವಿ ಕಿಸ್ ಕೊಡ್ತೀನಿ ಅಂದ್ರಲ್ಲ, ಕೊಡ್ರಿ ಬೇಗ, ನಮ್ಗೆ ಬೇರೆ ಕೆಲ್ಸ ಇದೆ. ಹಾವು ನಿಮಗ್ ಕಿಸ್ ಕೊಟ್ರು, ನೀವೇ ಹಾವು ಕಿಸ್ ಕೊಟ್ರು, ಇಲ್ಲೇ ಹೊಗೆನೆ. ಒಂದ್ ಕೆಲ್ಸ ಮಾಡಿ, ನೇರವಾಗಿ ಕಲ್ಯಾಣಿಗೆ ಬಿದ್ಬಿಡಿ. ಹಾವು ಅದ್ರ ಪಾಡಿಗೆ ಅದು ಹೊಲ್ಟೋಗ್ತದೆ. ಯೋ ಇದನ್ ಮುಂಚೆನೆ ಹೇಳಕ್ ಆಗ್ತಾ ಇರ್ಲಿಲ್ವಾ? ನಾಗರಾಜ, ನಾಗಪ್ಪ, ನಿನ್ಗೆ ದುಡ್ಡು ಕೊಟ್ಬಿಟ್ಟು ತಪ್ಪು ಮಾಡ್ಬಿಟ್ಟೆ. ಇನ್ನೊಂದ್ಸತಿ ಈ ತರ ಮಾಡಲ್ಲ. ಶಿವನ್ ಕುತ್ಕೇಲಿರ್ಬೇಕಾಗಿರೋ ನನ್ ಕೈಗೆ ಒಂದ್ ಸುತ್ಕೊಂಡ್ಬಿಟ್ಟಿದ್ಯಲ್ಲಪ್ಪ. ಇನ್ನೊಂದ್ಸತಿ ಈ ತರ ಮಾಡಲ್ಲ. ಪ್ಲೀಸ್ ಬಿಟ್ಬಿಡು. ಅಯ್ಯೋ ಹಾವ್ ಜೊತೆ ಏನ್ ಮಾತಾಡ್ತಾ ಇದ್ದೀರಾ? ಅದು ನನ್ನ ಫ್ರೆಂಡು ನಾಗಪ್ಪ, ಕ್ಲೋಸ್ ಫ್ರೆಂಡ್ಸ್. ಕಾಫಿ ಕುಡಿತ್ಯಾ, ಹಾಲು ಕುಡಿತ್ಯಾ, ಪರ್ಮಿಟ ಕುಡಿತ್ಯಾ ಅಂತ ಕೇಳ್ಸವ್ನೆ. ನಾಗಪ್ಪ ಕಚ್ಬೇಡ. ಹೀಗಿದಾನೆ ನಮ್ಮ ಕುಮಾರ ಕಂಠೀರವ. ಇಷ್ಟೆಲ್ಲ ಹೇಳ್ತಾ ಇದ್ದೀರಾ ಅಂದಮೇಲೆ ನಾನು ಒಂದ್ಸಲ ಮಗುನ ನೋಡ್ಬೇಕಲ್ಲ. ನೀವು ಮುಂದೆ ಹೋಗಿ ನಾನು ಹಿಂದೆ ಬಂದ್ಬಿಡ್ತೀನಿ ಅಂದ. ಎಲ್ಲಿ ಹೋದನು? ಬಂದ್ಬಿಡ್ತಾನೆ. ಅಗೋ ಬಂದೇ ಬಿಟ್ಟ. ಬಾರು. ಬಾಕಂತ ಇಲ್ಲಿ ಕೂತು. ಕಾಗದದ ಮೇಲೆ ನಿನ್ನ ಬೆರಳಚ್ಚು ಒತ್ತು ಮಗು. ನೋಡಪ್ಪ, ಇದನ್ನ ದೇವರ ಹತ್ರ ಇಟ್ಟು ಪೂಜೆ ಮಾಡಿಸ್ಕೊಂಬ. ಗುರುಗಳೇ, ನಾನು ಮದ್ವೆ ಆಗೋ ಹುಡುಗಿ ಹೇಗಿರ್ಬೇಕು ಅಂತ ನಾನೇ ಒಂದ್ಸತಿ ಹೇಳ್ಬಿಡ್ಲಾ? ಹಾ ಹೇಳಪ್ಪ. ಹುಡುಗಿ ಕಣ್ಣು ಗೋಲ್ಡ್ ಫಿಶ್ ತರ ಪಿಳಿ ಪಿಳಿ ಅಂತಿರ್ಬೇಕು. ತುಟಿ ಅಂದ್ರೆ ತೊಂಡೆ ಹಣ್ಣನಾಗಿರ್ಬೇಕು. ಒಂದ್ ಕೆನೆ ಮೇಲೆ ಡಿಂಪಲ್ ಇದ್ದು ಇನ್ನೊಂದ್ ಕೆನೆ ಮೇಲೆ ಒಂದ್ ಸಣ್ಣ ಚುಕ್ಕಿ ಇದ್ರೆ ವಾಹ್ ಇನ್ನೂ ಮುದ್ದಾಗಿರುತ್ತೆ. ಒಂದೇ ಮಾತಲ್ಲಿ ಹೇಳ್ಬೇಕು ಅಂದ್ರೆ ನನ್ ಹುಡುಗಿ ವಿಶ್ವ ಸುಂದರಿ ತರ ಇರ್ಬೇಕು. ದೈವ ಕೃಪೆ ಇದ್ರೆ ನಿನ್ನ ಕನಸು ನನ್ಸಾಗತ್ತಪ್ಪ. ಗುರುಗಳೇ, ಏನ್ ಹಾಗೆ ನೋಡ್ತಾ ಇದ್ದೀರಾ? ಏನಿದೆ ಅದ್ರಲ್ಲಿ? ನಾನು ಹೇಳಿರೋ ಹುಡುಗಿನೇ ಸಿಗ್ತಾಳ್ತಾನೆ. ಸಿಗ್ತಾಳೆ ಹೇಳ್ತೀನಿ ಕೇಳು.
ಆ ಹುಡುಗಿ ಕಣ್ಣೋಟ ಬೆಂಕಿ ಕಿಡಿ ಆಗಿರುತ್ತೆ. ಅವಳು ಅಕ್ಕರೆಗೆ ಅರಗಿಣಿ, ಆಕ್ರೋಶಕ್ಕೆ ಸಿಂಹಿಣಿ. ಅವಳಿಡೋ ಪ್ರತಿ ಹೆಜ್ಜೆ ಗುರುತಲ್ಲೂ ಧೈರ್ಯ, ಆತ್ಮವಿಶ್ವಾಸ ಎದ್ದು ಕಾಣುತ್ತೆ. ಅದೊಂಥರ ಸಿಂಹನಡಿಗೆ. ಅವಳು ಆಡೋ ಮಾತು ಪಾಠದಾಗೂ ಇರುತ್ತೆ, ಪಟಾಕಿ ಹೊಡೆದಾಗೂ ಇರುತ್ತೆ. ಇನ್ನವಳು ನೀವು ಹುಡುಗಿ ಬಗ್ಗೆ ಹೇಳ್ತಾ ಇದ್ದೀರೋ ಅಥವಾ ಹುಡುಗನ ಬಗ್ಗೆ ಹೇಳ್ತಾ ಇದ್ದೀರೋ? ಇದು ನಾನು ಹೇಳ್ತಾ ಇರೋದಲ್ಲಪ್ಪ, ವಿಧಿ ನಿನ್ನ ಹಣೆಯಲ್ಲಿ ಬರ್ದಿರೋದು. ನಿನಗೆ ಸಿಗೋ ಹುಡುಗಿ ಸಾಕ್ಷಾತ್ ಆ ದುರ್ಗೆ ಅಪರಾವತಾರ. ಅಷ್ಟು ಮಾತ್ರ ಅಲ್ಲಪ್ಪ, ಇನ್ನು ಮುಂದೆ ನೀನು ಬೇಡ ಬೇಡ ಅಂದ್ರು ನಿಮ್ಮಿಬ್ಬರು ಭೇಟಿ ಆಗ್ತಾನೇ ಇರುತ್ತೆ. ಆ ಭೇಟಿನೇ ನಿಮ್ಮಿಬ್ರು ಸಂಬಂಧಕ್ಕೂ ನಾಂದಿಯಾಗುತ್ತೆ. ಸಾಕು ಸಾಕು, ನೀವು ಭವಿಷ್ಯ ಹೇಳಿದ್ ಸಾಕು. ನನಗೆ ಹುಲಿ ಸಿಂಹ ಯಾವುದು ಬೇಕಾಗಿಲ್ಲ. ಒಟ್ನಲ್ಲಿ ನನ್ನ ಹುಡುಗಿನ ನಾನು ಅವಾಗಲೇ ನೋಡ್ಕೊಂಡಿದ್ದೀನಿ. ನೀವು ಅವಳು ಹೇಗಿರ್ತಾಳೆ ಅಂತ ನೋಡೋದು ಬೇಕಾಗಿಲ್ಲ, ನಾನೇ ತೋರಿಸ್ತೀನಿ. ನೋಡಿ, ನೀನ್ ಹಾಗೆ ಅನ್ಕೊಂಡಿದ್ಯಾ ಮಗು, ಆದ್ರೆ ದೇವ್ರ ಲೆಕ್ಕಾಚಾರ ಬೇರೆನೇ ಇರುತ್ತೆ. ಆದ್ರೆ ನಾನೇನ್ ಮಾಡ್ಲಿ, ನಾನು ಹುಡುಗಿನ ಒಪ್ಕೊಂಡಿದ್ದೀನಲ್ವಾ? ನೀನೇನೋ ಒಪ್ಕೊಂಡಿದ್ಯಾ, ಆದ್ರೆ ಅವನು ಒಪ್ಬೇಕಲ್ಲ. ಯಾರು? ಗಾಡ? ಅದು ನಮ್ ಡ್ಯಾಡ್ ಒಪ್ಪಿಸ್ತಾರ ಅಲ್ವಾ ಡ್ಯಾಡ್? ಡ್ಯಾಡ್, ಆ ಮಂಜಣ್ಣ ತೋರಿಸಿದ ಫೋಟೋಗಳಲ್ಲಿ ಈ ಹುಡುಗಿ ತುಂಬಾ ಇಷ್ಟ ಆಗಿದ್ದಾಳೆ. ಇವ್ರ ಮನೆಯವ್ರ ಜೊತೆ ಮಾತಾಡಿ ನನ್ ಮದುವೆ ಫಿಕ್ಸ್ ಮಾಡಿ. ಸರಿ, ಹಾಗಾದ್ರೆ ಇಲ್ಲಿ ಇನ್ನೇನು ಕೆಲಸ ಇಲ್ವಲ್ಲ ಭಾವ, ಮನೆಗೆ ಹೋಗೋಣವಾ? ಸರಿ, ಬನ್ನಿ ಹೋಗೋಣ. ಒಂದ್ ನಿಮಿಷ, ನೀವಿಲ್ಲಿಂದ ಹೋಗೋದು, ಆದರೆ ವಿಧಿ ಲಿಖಿತ ಯಾವತ್ತಿದ್ರೂ ಸತ್ಯ. ಚಿಕ್ಕಮ್ಮ, ನಂಗ ಹುಡುಗಿ ಇಷ್ಟ, ಅಪ್ಪಂಗೆ ಹೇಳಿ. ಆಯ್ತು ಕಣೋ, ನೀನ್ ಯಾಕೆ ತಲೆ ಕೆಡಿಸ್ಕೋತೀಯ? ಅಕ್ಕ, ಭಾವನ ಹತ್ರ ನಾವು ಮಾತಾಡೋಣ, ಸರಿನಾ? ನನ್ ಕಂದ. ಕಾರ್ತಿಕ್, ನಂಗೆ ಯಾಕೋ ನೀನ್ ಫೋಟೋಲಿ ಇಷ್ಟಪಟ್ಟಿರೋ ಹುಡುಗಿನ ಮದ್ವೆ ಆಗಲ್ಲ ಅಂತ ಅನ್ನಿಸ್ತಿದೆ. ಸುಮ್ಮನೆ ನನ್ನ ಮಾತು ಕೇಳಿ ಇವ್ರ. ಅಕ್ಕ, ನಿನ್ಗೆ ಯಾಕಾಗ ಅನಿಸ್ತಾ ಇದೆ? ಜ್ಯೋತಿಷ್ರ ಅಷ್ಟೊಂದು ಕಾನ್ಫಿಡೆಂಟ್ ಆಗಿ ಹೇಳಿಲ್ವಾ? ಅಯ್ಯೋ, ನಾನು ಅಷ್ಟೇ ಕಾನ್ಫಿಡೆನ್ಸ್ ಅಲ್ಲಿ ಹೇಳ್ತಾ ಇದ್ದೀನಲ್ವಾ? ಅಲ್ಲ, ಏನೋ ನಿನಗೆ ಅಷ್ಟೊಂದು ಕಾನ್ಫಿಡೆನ್ಸು? ಆ ಹುಡುಗಿ ಬಗ್ಗೆ ಏನ್ ಗೊತ್ತಿದೆ ನಿನಗೆ? ಆ ಹುಡುಗಿ ಯಾರು, ಅವಳ ಮನೆತನ ಎಂಥದ್ದು, ಹೋಗ್ಲಿ ಅವಳ ಅಡ್ರೆಸ್ ಎಲ್ಲಿದೆ ಅಂತನಾದ್ರೂ ಗೊತ್ತಿದ್ಯಾ ನಿನಗೆ? ಮೋರೋವರ್, ಅವಳಿಗೆ ಈಗ ಆಲ್ರೆಡಿ ಅವಳ ಮನೆಯಲ್ಲಿ ಗಂಡು ಹುಡುಕ್ತಿರ್ಬೋದಲ್ವಾ? ಹುಡುಗಿ ರೆಡಿ ಆಗ್ತಿದ್ದಾಳೆ, ಬರ್ತಾಳೆ. ಹುಡುಗಿ ತಾಯಿಯವರು. ಕಾಫಿ ತರ್ತೀನಿ. ಪರವಾಗಿಲ್ಲ, ಫಸ್ಟ್ ಹುಡುಗಿ ನೋಡೋಣ. ಹುಡುಗಿ ಅಲ್ಲಮ್ಮ, ಕರ್ಕೊಂಬರಮ್ಮ. ನಾನು ಕರ್ಕೊಂಬರ್ತೀನಿ. ಕರ್ಕೊಂಬನ್ನಿ. ದಿವ್ಯಾ ಪುಟ್ಟಿ, ರೆಡಿನಮ್ಮ? ಸಂಬಳ ಎಷ್ಟಂತೆ? 45,000 ಅಂತೆ. $45,000? 45,000. ಓ, ಅದನ್ನ ನಾನು 2 ವಾರದಲ್ಲಿ ಶಾಪಿಂಗ್ ಮಾಡಿ ಖಾಲಿ ಮಾಡಿಬಿಡ್ತೀನಿ. ಆದ್ರೆ 2 ವಾರ ಜೀವನ ನಡೆಸಕ್ಕೆ ಏನ್ ಮಾಡ್ಲಿ ಅಜ್ಜಿ? ಅಟ್ಲೀಸ್ಟ್ ಕಾರ್ ಇದೆಯಾ? ಹೋಗ್ಲಿ ಸ್ವಂತ ಮನೆ ಅದು ಇಲ್ವಾ? ಬಾಡ್ಗೆ ಮನೆನಾ? ಅಂದ್ರೆ 45,000 ಸಂಬಳದಲ್ಲಿ ಈ ಬಾಡ್ಗೆನೂ ಕಟ್ಟಬೇಕಾ? ವೆರಿ ಗುಡ್. ಒಂದು ಸ್ವಂತ ಮನೆ, ಸ್ವಂತ ಕಾರು ಇಲ್ದೇ ಇರೋನ್ಗೆ ಈ ದಿವ್ಯ ಸ್ವಂತ ಆಗ್ಬೇಕಾ? ಅಜ್ಜಿ,
ಈಗಿನ ಕಾಲದಲ್ಲಿ ಜೀವನ ನಡೆಸಕ್ಕೆ ಏನ್ ಬೇಕು ಹೇಳು? ಮುಖ್ಯವಾಗಿ ಬೇಕಾಗಿರೋದು ದುಡ್ಡು 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 ಒಂದಿದ್ರೆ ಸ್ವಾಭಿಮಾನ, ಪ್ರೀತಿ, ವಿಶ್ವಾಸ ಎಲ್ಲನೂ ಇರುತ್ತೆ. ಇನ್ ಕೇಸ್ ಇಲ್ಲ ಅಂದ್ರೂ ಆ ದುಡ್ಡಿಂದ ಅದನ್ನ ಕೊಂಡ್ಕೋಬಹುದು. ದುಡ್ಡು ಇಲ್ಲದೆ ಇರೋರ ಹತ್ರ ಇರೋ ಪ್ರೀತಿ ಮಾಮೂಲಿ ಪ್ರೀತಿ. ಅದೇ ದುಡ್ಡಿರೋರ ಹತ್ರ ಪ್ರೀತಿ ಇದ್ರೆ ಅದೇ ಬೆಲೆ ಬಾಳೋ ಪ್ರೀತಿ. ಆ ಬೆಲೆ ಬಾಳೋ ಪ್ರೀತಿ ಇಲ್ಲದೆ ನಾನ್ ಜೀವನ ಪೂರ್ತಿ ಕಷ್ಟಪಡ್ಬೇಕಾ? ದಿವ್ಯಾ ಇನ್ನೂ ಮಾತಾಡ್ ನನ್ ಕಂಡೆ ಬೀಳುತ್ತಲ್ಲೇ. ಒಂದೇ ಕಾಣಿಸ್ತಿದ್ಯಾ. ಬೇಗ ಬಾಮ್ಮ, ಎಲ್ರು ಕಾಯ್ತಿದ್ದಾರೆ. ಅಮ್ಮ ನೀವು ಹೋಗಿರಿ, 2 ನಿಮಿಷ ರೆಡಿಯಾಗಿ ಬರ್ತೀನಿ. ಇನ್ನೂ ರೆಡಿ ಆಗ್ಬೇಕಾ? ಎಲ್ಲರೂ ಕಾಯ್ತಿದ್ದಾರೆ ಪುಟ್ಟ, ಟೈಮ್ ಆಗುತ್ತೆ, ಬೇಗ ಬಾಮ್ಮ. ಬೇಗ. ಹೇಗಾದ್ರೂ ಮಾಡಿ ಈ ಪಿಕಾರಿ ಸಂಬಂಧದಿಂದ ತಪ್ಪಿಸ್ಕೋಬೇಕಲ್ಲ. ಎಸ್, ಇದಕ್ಕೆ ಸತ್ಯನೇ ಸರಿ. ಎಲ್ಲಿದ್ಯಾ ಸತ್ಯ? ಬೇಗ ಫೋನ್ ರಿಸೀವ್ ಮಾಡು ಸತ್ಯ. ಸತ್ಯ. ಎಸ್ ಸ್ಪೀಕಿಂಗ್. ಸತ್ಯ ಎಲ್ಲಿದ್ಯಾ ನೀನು? ರಿಂಗ್ ರೋಡಲ್ಲಿ ಜೂಟಾಟ ಆಡ್ತಿದ್ದೀನಿ. ಇಲ್ಲಿ ನನ್ನ ಪ್ರಾಣ ಹೋಗ್ತಿದೆ, ನೀನ್ ಜೂಟಾಟ ಆಡ್ತಿದ್ಯಾ? ಈ ನಿನ್ ತಂಗಿ ಇರ್ಬೇಕಂದ್ರೆ ಪ್ರಾಣ ಹೋಗೋ ಮಾತು ಯಾಕಕ್ಕ? ಈಗ ನಾನು ಏನ್ ಮಾಡ್ಬೇಕು ಫಸ್ಟ್ ಹೇಳು. ಇಲ್ಲಿ ಮತ್ತೆ ಇನ್ನೊಂದು ಬಿಕಾರಿ ಸಂಬಂಧನ ಕರ್ಸ್ ಕೂರ್ಸಿದ್ದಾರೆ. ಅರ್ಥ ಆಯ್ತು ಅಕ್ಕ. ಅಂದ್ರೆ ಈ ಹುಡುಗನು ನಿಮ್ಗೆ ಇಷ್ಟ ಆಗ್ಲಿಲ್ಲ. ನೀನ್ ಆರಾಮಾಗಿ ಹೋಗಿ ಹುಡುಗನ್ ಮನೆ ಕಡೆಯವ್ರಿಗೆ ಕಾಫಿ ತಿಂಡಿ ಎಲ್ಲ ಕೊಡು. ಅದ್ರ ರುಚಿ ನೋಡೋಷ್ರಲ್ಲಿ ನಿಮ್ ಸಹವಾಸನೆ ಬೇಡ ಅಂತ ಕೈ ಮುಗ್ದು ಎದ್ದೊಡೋಗ್ತಾರೆ. ಸತ್ಯ, ನಿನ್ನೆ ನಂಬ ಹೋಗ್ತಿದ್ದೀನಿ ಕಣೆ. ಟೆನ್ಷನ್ ಮಾಡ್ಕೊಂಬೇಡಕ್ಕ. ನೀನ್ ಒಪ್ಪದೇ ಇರೋ ಹುಡುಗ ನಿನ್ ಕುತ್ತಿಗೆ ತಾಳಿ ಕಟ್ಟೋದಕ್ಕೆ ಈ ನಿನ್ ತಂಗಿ ಬಿಡಲ್ಲ. ದಿವ್ಯಾ ಹೋಗಮ್ಮ, ಕಾಫಿ ಕೊಡು. ನಮ್ಮ ಹುಡುಗಿಗೆ ಸ್ವಲ್ಪ ನಾಚಿಕೆ ಜಾಸ್ತಿ. ನಮ್ಮ ಹುಡುಗಂಗೂ ಅಷ್ಟೇ ಸ್ವಲ್ಪ ನಾಚಿಕೆ ಜಾಸ್ತಿ. ಕೊಡಮ್ಮ ಕಾಫಿ. ನಿನ್ನ ಮೂತಿಗೆ ನಾನು ಬೇಕಾ? ಏನಪ್ಪ ಮದ್ವೆ ಗಂಡು ಹುಡುಗಿನ ಚೆನ್ನಾಗಿ ನೋಡಿದ್ಯಾ? ಓಕೆ ನೀನಯ್ಯ? ಒಪ್ಪಿಗೆ ಅಂತ ಕೇಳ್ಬೇಕಾ? ಹುಡುಗಿ ರೂಪದಲ್ಲಿ ಮಹಾಲಕ್ಷ್ಮಿ ತರ ಇದ್ದಾಳೆ. ಅಂದಾಗೆ ನಿಮ್ಗೆ 2 ಹೆಣ್ಮಕ್ಳು ಅಂತ ಕೇಳಿದ್ದೆ, ಇನ್ನೊಬ್ಳು ಮಗಳಲ್ಲಿ? ಓಹೋ, ಸಿಗಾಕೊಟ್ರು. ಅದು ಅವಳು ದೇವಸ್ಥಾನಕ್ಕೆ ಹೋಗಿದ್ದಾಳೆ. ಮನೇಲಿ ಎಲ್ಲರೂ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ರಾಯ್ರೆ, ನೀವ್ ಏನ್ ಕೇಳ್ತಾ ಇದ್ರ ಅಂತ ನನಗೆ ಗೊತ್ತಾಯ್ತು. ನೋಡಿ, ಈ ಹುಡುಗಿ ನೋಡಿದ್ರೆ ಆ ಹುಡುಗಿ ನೋಡಂಗಿಲ್ಲ, ಆ ಹುಡುಗಿ ನೋಡಿದ್ರೆ ಈ ಹುಡುಗಿ ನೋಡಂಗಿಲ್ಲ. ಇಬ್ರು ತದ್ರೂಪಿಗಳು. ಅದು ಅಲ್ದಲ್ಲ ಅವಳು ಚಿಕ್ಕಳು. ಏನು ಭಯ ಭಕ್ತಿ ಹಿರಿಯರ್ಕಿರು. ಅಕ್ಕನ ಮದುವೆ ಚೆನ್ನಾಗಲಿ ಅಂತ ದೇವಸ್ಥಾನಕ್ಕೆ ಪೂಜೆ ಮಾಡ್ಕೊಂಡ್ ಬರಕ್ ಹೋಗಿದ್ದಾಳೆ ರಾಯ್ರೆ. ಒಳ್ಳೇದೇ ಆಯ್ತಲ್ಲ. ನಿಮ್ ಹುಡುಗಿಗೆ ನಮ್ಮ ಹುಡುಗ ಇಷ್ಟನಾ ಅಂತ ಒಂದ್ಸರಿ ಕೇಳ್ಬಿಡಿ. ನಮ್ಮ ಹುಡುಗನ್ಗೆ ಅಂತೂ ನಿಮ್ ಹುಡುಗಿ ತುಂಬಾ ಇಷ್ಟ ಆಗಿದ್ದಾಳೆ. ತುಂಬಾ ಸಂತೋಷ. ನಿಮ್ಮ ಹುಡುಗನಿಗೆ ನಮ್ಮ ಹುಡುಗಿ ಇಷ್ಟ ಆದ್ರೆ ಸಾಕು. ಅಯ್ಯೋ, ಅದೇಗಾಗುತ್ತೆ? ಆ ಹುಡುಗಿನೊಂದು ಮಾತು ಕೇಳ್ಬಿಡಿ. ಏನಮ್ಮ ದಿವ್ಯಾ, ನಿಂಗೆ ಈ ಸಂಬಂಧ ಒಪ್ಪಿಗೆ ತಾನೆ? ಇವ್ರು ಬೇರೆ ಹುಡುಗ ಓಕೆನಾ ಅಂತ ಕೇಳ್ತಿದ್ದಾರೆ, ಸತ್ಯ ಬೇರೆ ಇನ್ನೂ ಏನು ಮಾಡಿಲ್ಲ. ಮತ್ತೆ ನಾಚಿಕೆ ಬಂದ್ಬಿಡ್ತು. ಒಪ್ಪಿಗೆ ಇಲ್ಲ ಅಂತ ಹೇಳಿ ನಾನು ಯಾಕೆ ಕೆಟ್ಟವಳಾಗ್ಲಿ? ಸಂಬಂಧನ ನಿಲ್ಲಿಸಿ ಸತ್ಯನೇ ಕೆಟ್ಟವಳಾಗ್ಲಿ. ನಿಮ್ಮಿಷ್ಟನೇ ನನ್ನಿಷ್ಟ. ನಿಮಗ್ ಹುಡುಗ ಇಷ್ಟ ಆದ್ರೆ ನನಗೂ ಇಷ್ಟನೇ ಅಜ್ಜಿ. ಎಂತ ಸಂಸ್ಕಾರಸ್ಥರ ಸಂಬಂಧ ತೋರಿಸಿದ್ರಿ ಮಂಜಣ್ಣ. ಈ ಮನೆ ಹೆಣ್ಮಕ್ಳುಗಳ ಸಂಸ್ಕಾರ ನೋಡಿದ್ರೆ ಈ ಮನೇಲಿರೋ ಚಿಕ್ಕ ಹುಡುಗಿನೂ ನಮ್ಮ ಸಂಬಂಧಕ್ಕೆ ತಂದ್ಕೊಡೋಣ ಅನ್ಸುತ್ತೆ. ಮೊದಲು ಈ ಹುಡುಗಿ ನೋಡಿ ಆಮೇಲೆ ಆ ಹುಡುಗಿನ ನೋಡಿವ್ರಂತೆ. ಬಾಯ್ ಸಿಹಿ ಮಾಡ್ಕೊಳ್ಳಿ, ತಗೊಳ್ಳಿ. ಸತ್ಯ, ನಿಂದು ಸೂಪರ್ ಟೈಮಿಂಗ್. ಈ ಕಡೆ ನೋಡ್ರಿ, ಸ್ವಲ್ಪ ಆ ಕಡೆ ಹೋಗಿ.
ಸರ್ ಏನಾಯ್ತು ಸರ್ ಯಾರನ್ನ ಹುಡುಕ್ತಿದ್ದೀರಾ? ನಿಮ್ಮ ಮಗಳಮ್ಮ ಮಗಳು ಇಲ್ಲೇ ಇದ್ದಾಳಲ್ಲ. ಇವಳಲ್ಲಮ್ಮ, ಎರಡನೇ ಮಗಳಲ್ಲಿ ಮಗಳ ಅವಳು ಮಾರಿ ಹೆಮ್ಮಾರಿ. ಸರ್ ಅವಳು ಮನೇಲಿ ಎಲ್ಲೂ ಕಾಣ್ತಿಲ್ಲ ಸರ್. ಎಲ್ಲಿ ಹೋದ್ಲಮ್ಮ ನಿಮ್ಮ ಮಗಳು? ಅದು ಅವಳು ದೇವಸ್ಥಾನಕ್ಕೆ ಹೋಗಿದ್ದಾಳೆ. ಆ ದೇವಸ್ಥಾನಕ್ಕೆ ಹೋಗ್ಯಾಳ? ಅವಳು ದೇವಸ್ಥಾನಕ್ಕೆ ಹೋಗಕ್ಕೆ ಪೊಲೀಸ್ ಗಾಡಿನ ಕತ್ಕೊಂಡು ಹೋಗ್ಬೇಕಾ? ಅಯ್ಯೋ ಸರ್, ಸರಿಯಾದ ಸಮಯಕ್ಕೆ ಬಂದು ನನ್ನ ಮಗನ ಜೀವನ ಕಾಪಾಡಿದ್ರಿ. ಏನ್ರಮ್ಮ, ನಿಮ್ಮ ಮಗಳು ದೇವಸ್ಥಾನಕ್ಕೆ ಹೋಗಿದ್ದಾಳಾ? ನಿಮ್ಗೊಂದು ದೊಡ್ಡ ನಮಸ್ಕಾರ. ಬನ್ರಿ ಹೋಗ್ರಿ. ನೋಡಿಮ್ಮ, ದಯವಿಟ್ಟು ನನಗೆ ಕ್ಷಮಿಸಿ. ಇಲ್ಲಿ ಏನು ನಡೀತಿತ್ತೋ ನನಗೆ ಗೊತ್ತಿಲ್ಲ. ನಿಮಗೆ ತೊಂದರೆ ಕೊಡೋದು ನನ್ನ ಉದ್ದೇಶ ಅಲ್ಲ. ಆದರೆ ನಿಮ್ಮ ಮಗಳು ನಮಗೆ ತೊಂದರೆ ಕೊಡ್ತಾ ಇದ್ದಾಳೆ. ನಾನು ಮಾತ್ರ ಅವಳು ಸುಮ್ಮನೆ ಬಿಡೋದಿಲ್ಲ. 15 ದಿನ ಆದ್ರೂ ಕಮ್ಮಿ ಹಾಗೆ ಮಾಡ್ತೀನಿ. ಬರ್ರಿ ಸರ್ ಹಾಗೆಲ್ಲ ಮಾಡಬೇಡಿ ಸರ್. ಸರ್ ಸರ್ ಲಾಕಪ್ ಆಗ್ತಾರಂತೆ. ಮೊದಲು ಅವಳು ಸಿಗ್ತಾಳ ನೋಡಿ. ಅತ್ತೆ ಏನ್ ಮಾಡೋದತ್ತ ಈಗ? ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ವೇ? ಸಂಬಂಧಗಳು ಇನ್ನೇನು ಕೂಡಿ ಬಂತು ಅನ್ನೋಷ್ಟರಲ್ಲಿ ಈ ಸತ್ಯನಿಂದ ಎಲ್ಲ ಹಾಳಾಗ್ತಿದೆ. ಪಾಪ ನಮ್ಮ ದಿವ್ಯ. ಏನ್ರಿ ಗಾಡಿನ ಇಲ್ಲೇ ನಿಲ್ಲಿಸ್ಬಿಟ್ಲು? ಗೊತ್ತಿಲ್ಲ ಸರ್. ಅಂತೂ ಸಿಕ್ಕಾಕೊಂಡಿಯಲ್ಲ. ಉತ್ಸವ ನೋಡಾಯ್ತು, ದರ್ಶನ ಕೊಡೋದು ಬೇಡ್ವಾ? ಏ ಹುಡುಗಿ, ಪೊಲೀಸವ್ರ ಬೈಕ್ನ ಕದ್ಕೊಂಡ್ಬಂದಿದ್ಯಲ್ಲ, ಎಷ್ಟು ಧೈರ್ಯ ನಿನ್ಗೆ? ಭಯ ಇರ್ಬೇಕಾಗಿರೋದು ತಪ್ಪು ಮಾಡೋರ್ಗೆ, ತಪ್ಪು ತಿದ್ದವ್ರಿಗಲ್ಲ. ಪೊಲೀಸ್ ಗಾಡಿನ ತಾಕೊಂಬರೋದು ತಪ್ಪಲ್ವಾ? ಗಾಡಿಗೆ 2 ತಿಂಗಳಿಂದ ಡ್ಯೂ ಕಟ್ಟದೆ ಇರೋದು ತಪ್ಪಲ್ವಾ? ಡ್ಯೂನ? ಗೌರ್ಮೆಂಟ್ ಗಾಡಿಗೆ ಏನ್ ಡ್ಯೂ ಇರುತ್ತಮ್ಮ? ಗೌರ್ಮೆಂಟ್ ಗಾಡಿ ಅಲ್ಲ ಬಾಸು. ಗಾಡಿ ಓಡಿಸ್ತಾ ಇರೋ ಇವರು ಸೇಟು ಹತ್ರ ಸಾಲ ಮಾಡಿ ಗಾಡಿ ತಗೊಂಡಿದಾರಲ್ಲ, ಆ ಗಾಡಿ. ಅದಕ್ಕೆ ಇವ್ರ ಗಾಡಿನೇ ತಾಕೊಂಬರ್ಬೇಕು. ಅದು ಬಿಟ್ಟು ಗೌರ್ಮೆಂಟ್ ಗಾಡಿನ ಕಮ್ಮಿ ತಾಕೊಂಬಂದೆ. ಏನ್ ಮಾಡೋದು ಬಾಸು? ಆ ಗಾಡಿನ ಇವ್ರು ಕಳ್ಳರು ಹಾಗೆ ಬಚ್ಚಿಟ್ಬಿಟ್ಟಿದಾರಲ್ಲ. ಏನ್ರಿ ಇದು? ಸಾರಿ ಸರ್. ಸಾರಿ ಅಂತ ಸಾರಿ. ಅಲ್ಲಮ್ಮ, ಪೊಲೀಸ್ ಗಾಡಿನೇ ಎತ್ತಾಕೊಂಬಂದು ಇಷ್ಟೆಲ್ಲ ಮಾತಾಡ್ತಿದ್ಯಲ್ಲ, ನಾಳೆ ನಿನ್ ಮೇಲೆ ಕೇಸ್ ಹಾಕಿದ್ರೆ ಏನಾಗುತ್ತೆ ಅಂತ ಗೊತ್ತಾ ನಿನ್ಗೆ? ಕೇಸ ಹಾಕಿ ಹಾಕಿ ಬೆಂಕಿನೇ ನಿಮ್ಮೇಲ್ ಬಿದ್ರು, ನೀವೇ ಬೆಂಕಿ ಮೇಲ್ ಬಿದ್ರು. ಸುಡೋದು ನೀವೇ. ನೀವು ನನ್ನ ಮೇಲೆ ಕೇಸ್ ಹಾಕಿ, ಡ್ಯೂ ಕಟ್ಟಿಲ್ಲ ಅಂತ ನಾನು ನಿಮ್ಮ ಮೇಲೆ ಕೇಸ್ ಹಾಕ್ತೀನಿ. ಆಗ ಹೋಗೋದು ನಿಮ್ಮ ಡಿಪಾರ್ಟ್ಮೆಂಟ್ ಮರ್ಯಾದೆನೆ. ಏನ್ರಿ ಇದು? ನಿಮ್ಮಂಥವ್ರಿಂದ ನಮ್ಮ ಡಿಪಾರ್ಟ್ಮೆಂಟ್ ಮಾನ ಮರ್ಯಾದೆ ಎಲ್ಲ ಹೋಗ್ತಾ ಇದ್ದ. ನೋಡ್ರಿ, ಎಲ್ರು ನಮ್ಮನ್ನೇ ನೋಡ್ತಾ ಇದ್ರ. ಕೀರ್ತನ, ಅಲ್ಲೋಡಿ ಆ ಹುಡುಗಿ ಎಷ್ಟು ಧೈರ್ಯವಾಗಿದ್ದಾಳೆ. ಪೊಲೀಸರು ಕಂಡ್ರೇನೋ ಹೆದರ್ಕೋತಿಲ್ಲ ಕಣೆ. ಎಂತ ಗಟ್ಟಿಗಿತ್ತಿರ್ಬೇಕು. ಹುಡುಗಿ ಅಂದ್ರೆ ಹೀಗಿರ್ಬೇಕು ಅಲ್ವಾ ಅಕ್ಕ? ಹುಡುಗಿ ಅಂದ್ರೆ ಹೀಗಿರ್ಬೇಕೇನೆ? ಅವಳು ಹುಡುಗಿ ತರ ಕಾಣಿಸ್ತಾ ಇದ್ದಾಳ ನಿನಗೆ?
ಹುಡುಗಿ ಅಂದರೆ ಸ್ವಲ್ಪನಾದರೂ ನಯ ನಾಜೂಕು ಸಂಸ್ಕೃತಿ ಸಂಪ್ರದಾಯ ಎಲ್ಲ ತಿಳ್ಕೊಂಡಿರ್ಬೇಕು. ಹುಡುಗಿ ಹುಡುಗಿ ಆಗಿರ್ಬೇಕು, ಹೀಗೆ ಹುಡುಗನಾಗಲ್ಲ. ಅಕ್ಕ ಅವೆಲ್ಲ ನಿನ್ ಕಾಲಕ್ಕೆ ಕಣೆ. ಈಗಿನ ಕಾಲದಲ್ಲಿ ಹುಡುಗಿರು ಹೀಗೆ ಇರೋದು. ಯಾಕೆ ಜೋಯಿಸ್ ಹೇಳಿದ್ ಕೇಳಲಿಲ್ವಾ? ನಮ್ ಕಾರ್ತಿಕ್ನ ಮದ್ವೆ ಆಗೋ ಹುಡುಗಿ ಹೇಗಿರ್ತಾಳೆ ಅಂತ ಹೇಳಿದ್ರಲ್ಲ. ಅವಳು ಸಿಂಗಿಂಗ್ ಧೈರ್ಯ ಎದ್ದು ಕಾಣುತ್ತೆ. ಸಾಕ್ಷಾತ್ ಆ ದುರ್ಗೆ ಅಪರಾವತಾರ. ನಮ್ಮ ಮನೆ ಸೊಸೆ ಇಂಥವಳು ಸಿಕ್ಬಿಟ್ರೆ ಹಾಯ್ ತಪ್ಪಿನೂ ಹಾಗೆ ಹೇಳ್ಬೇಡ. ಹೆಣ್ಣು ಅಂದರೆ ಮಹಾಲಕ್ಷ್ಮಿ ಆಗಿರ್ಬೇಕು, ಹೀಗೆ ಮಾರಿ ಹಾಗಲ್ಲ. ಇಂಥ ಹುಡುಗಿ ನಮ್ಮ ಮನೆ ಸೊಸೆಯಾಗಿ ಬಂದರೆ ಅವಳು ನಮ್ಮ ಮನೆ ಹೊಸಲು ದಾಟಲ್ಲ, ನಾನು ಹೆಣ ದಾಟಬೇಕಾಗತ್ತೆ. ಅಕ್ಕ ನನಗೇನು ಅನ್ಬಾರ್ದು ಅಂದೆ ಅಂತ. ನಿನ್ಗೇನ್ ಡ್ಯೂ ತಾನೆ, ಕಟ್ಟಣ ಬಿಡಮ್ಮ. ಹೋಗ್ರಿ, ಮೊದ್ಲು ಹೋಗಿ ದುಡ್ಡು ಕೊಡ್ರಿ. ಹೋಗಯ್ಯ. ಇದು ಗಾಡಿನ ತಕೊಂಡ್ಬಂದಿದ್ದಕ್ಕೆ ಚೇಸಿಂಗ್ ಮಾಡಿದಕ್ಕೆ ಫೈನು. ಇನ್ನು ನಿಮ್ಮ ಗಾಡಿನ ಸೇಟು ಹತ್ರ ಪೂರ್ತಿ ದುಡ್ಡು ಕೊಟ್ಟು ತಗೊಳ್ಳಿ. ಬರ್ಲಾ ಸರ್? ಆಯ್ತಮ್ಮ, ನಿನ್ ದುಡ್ಡು ಬಂದು ನಿನಗೆ ತಲುಪುತ್ತೆ. ಬರ್ಲಾ ಸರ್? ಆಯ್ತಾಯ್ತು, ಓಡ್ಬಮ್ಮ. ಏನ್ರಿ ಇವಳು? ಊರೆಲ್ಲ ನಾವು ರೋಲ್ ಕಾಲ್ ಮಾಡ್ತಾರೆ ಅಂತ ಹೇಳ್ತಾರೆ. ಇವಳು ನೋಡ್ರೆ ನಮ್ಮ ಹತ್ರನೇ ರೋಲ್ ಕಾಲ್ ಮಾಡ್ಕೊಂಡು ಹೋದ್ಲಲ್ಲ.